ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ಮಂಜುನಾಥ್ ಸಂಕಲ್ಪ್. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ನಿಮಗೆ ಒಂದು ವ್ರತದ ಬಗ್ಗೆ ಹೇಳಕ್ ಬಂದೀನಿ. ಅದು ರಾಯರ ವ್ರತ. ಯಾರು ಮಾಡ್ಬೇಕಂತಂದ್ರಪ್ಪ, ಇದನ್ನ ಸಂತಾನ ಪ್ರಾಪ್ತಿ ಆಗದೆ ಇರೋರು, ಮಕ್ಕಳಿಲ್ಲದೆ ಇರೋರು ಈ ವ್ರತವನ್ನ ಮಾಡಬೇಕು. ವೀಕ್ಷಕ ಬಂಧುಗಳೇ, ಇದು 48 ದಿವಸದ ವ್ರತ ಇರ್ತದ. ಈ ವ್ರತನ ನೀವು ಶ್ರದ್ಧೆ ಭಕ್ತಿಯಿಂದ ನೀವು ನಿಜವಾಗ್ಲೂ ಪೂಜೆ ಮಾಡಿದ್ರ ಖಂಡಿತ ಇದಕ್ಕೆ ನಿಮಗ ಮಕ್ಕಳ ಭಾಗ್ಯ ಬರ್ತದ. ಮಕ್ಕಳ ಭಾಗ್ಯ ಕರುಣಿಸ್ತಾರ ರಾಯರು. ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಇದನ್ನ ಗಂಡ ಹೆಂಡತಿ ಇಬ್ರು ಸೇರಿ ಮಾಡಿದ್ರು ನಡೀತದ. ಮತ್ ಇವಾಗ ಹೆಂಡತಿ ಮಾಡುವಾಗ ಏನಾದ್ರೂ ಮುಟ್ಟಿನ ದೋಷ ಏನಾದ್ರೂ ಬಂದ್ರೆ 5 ದಿವಸ ಅದನ್ನ ಮತ್ತೆ ಕಂಟಿನ್ಯೂ ಆಗಿ ಗಂಡ ಮಾಡಬಹುದು. ಬಿಟ್ಟು ಮಾಡೋದು ಏನೂ ಇರೋದಿಲ್ಲ. 48 ದಿವಸ ಕಂಟಿನ್ಯೂ ಆಗ್ಬೇಕಿದು ಪೂಜೆ. ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಈ ವ್ರತವನ್ನ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದೊಳಗನ ಸ್ನಾನ ಮಾಡಿಬಿಟ್ಟು ಒಂದು ಆಸನದ ಮೇಲೆ, ಒಂದು ಮನೇನೋ ಅಥವಾ ಆಸನದ ಮೇಲೆ ಹಳದಿ ಬಟ್ಟೆಯನ್ನು ಹಾಸ್ಬಿಟ್ಟು ರಾಯರ ಭಾವಚಿತ್ರವನ್ನು ಇಡಬೇಕು. ಮತ್ತು ಅದ್ರ ಮುಂದೆ ಬೃಂದಾವನವನ್ನ ಇಡಬೇಕು. ಬೃಂದಾವನ ಇಡಲೇಬೇಕು. ಅದಿಲ್ಲ ಅಂತಂದ್ರೆ ನಡೆಯಲ್ಲ. ಬೃಂದಾವನ ಇಟ್ಬಿಟ್ಟು ಪೂಜೆ ಮಾಡಬೇಕು. ಯಾವ ತರಪ್ಪ ಅಂತಂದ್ರೆ, ಸಂಕಲ್ಪ ಮಾಡ್ಕೋಬೇಕು. ಮೊದಲು ರಾಯರ ಫೋಟೋ ಇಟ್ಬಿಟ್ಟು ಒಂದು ತೆಂಗಿನಕಾಯಿ ತಗೊಂಡು ಅದ್ರ ಮೇಲೆ ₹1 ಕಾಯಿನ್ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ನನಗೆ ಈ ತರ ಸಂತಾನ ಪ್ರಾಪ್ತಿಯಾಗಿ ಈ ವ್ರತವನ್ನ 48 ದಿವಸ ನಾನು ವ್ರತ ಮಾಡ್ತಾ ಇದ್ದೀನಿ. ನನಗೆ ಪರಿಪೂರ್ಣವಾಗಿ ಇದರ ಫಲ ಸಿಗಬೇಕು ಅಂತ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಆ ತೆಂಗಿನಕಾಯಿನ ಏನ್ ಮಾಡ್ಬೇಕು, ಒಂದು ತಟ್ಟೆನಲ್ಲಿ ಅಕ್ಷತೆ ಹಾಕ್ಬಿಟ್ಟು ರಾಯರ ಮುಂದೆ ಇಡಬೇಕು. ರಾಯರ ಮುಂದೆ ಇಟ್ಬಿಟ್ಟು ರಾಯರಿಗೆ ತುಪ್ಪದ ದೀಪ ಹಚ್ಚಿ, ಆಮೇಲೆ ತುಳಸಿ ಮಾಲೆ ಹಾಕಿ, ಗಂಧ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ರಾಯರಿಗೆ ಪೂಜೆ ಮಾಡಬೇಕು. ಕರ್ಪೂರವನ್ನು ಬೆಳೆದ್ಬಿಟ್ಟು ಪೂಜೆ ಮಾಡಬೇಕು. ಸಿಹಿ ತಿಂಡಿಗಳನ್ನ ನೈವೇದ್ಯ ಮಾಡಬೇಕು. ಸಿಹಿ ತಿಂಡಿಗಳನ್ನ ನೈವೇದ್ಯ ಮಾಡಿದ್ರೆ ರಾಯರು ಬೇಗ ಒಲಿತಾರೆ. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಪೂಜೆ ಎಲ್ಲ ಮುಗಿದ್ಮೇಲೆ 9 ಪ್ರದರ್ಶನೆ ಹಾಕಬೇಕು. 9 ಪ್ರದರ್ಶನೆ ಹಾಕಿದ್ಮೇಲೆ ಮತ್ತೆ ಕೂತ್ಕೊಂಡು ರಾಯರಿಗೆ ಸಂಕಲ್ಪ ಮಾಡಿಕೊಂಡು 108 ಸಾರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದನ್ನ 108 ಸಾರಿ ನೀವು ಜಪ ಮಾಡಬೇಕು. ಇದು ಬರೋಬ್ಬರಿ 6 ಗಂಟೆ ಒಳಗಡೆನೆ ಈ ಪೂಜೆ ಮುಕ್ತಾಯ ಆಗ್ಬೇಕು. ಇದನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದ ನಿಜ ಆತಂದ್ರ ಖಂಡಿತ ನಿಮಗೆ ರಾಯರು ಸಂತಾನ ಪ್ರಾಪ್ತಿ ಮಾಡ್ತಾರ. ಮುಂದೆ ಯಾವ ತರಪ್ಪ ಅಂತಾರ, 48 ದಿವಸ ಪೂಜೆ ಮುಗಿದ್ಮೇಲೆ ಈ ತೆಂಗಿನಕಾಯಿ ಏನ್ ಮಾಡ್ಬೇಕಪ್ಪ, ಅದ ಆಸನದ ಮೇಲೆ ಇರೋ ಬಟ್ಟೆನ ತಗೊಂಡ್ಬಿಟ್ಟು ತೆಂಗಿನಕಾಯಿ ಏನ್ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಆ ಕಾಯಿ ಒಳಗಡೆ ಕಾಯಿ ತಗೊಂಡ್ಬಿಟ್ಟು ಬಟ್ಟೆನಲ್ಲಿ ಹಾಕ್ಬಿಟ್ಟು ಅದರಲ್ಲಿ ₹1 ಕಾಯಿನ್ ಹಾಕ್ಬಿಟ್ಟು ಆಮೇಲೆ ಅಕ್ಷತೆ ಹಾಕ್ಬಿಟ್ಟು ಅದನ್ನ ಕಟ್ಟಬೇಕು. ಮನೆಯಲ್ಲಿ ಕಟ್ಟಿದ್ರೆ ಅದೇ ನಿಮಗೆ ಎಲ್ಲದಕ್ಕೂ ಪರಿಹಾರ. ಕಟ್ಬಿಟ್ಟು ನೀವು ಅದನ್ನ ಡೈಲಿ ನೋಡಿ ಪೂಜೆ ಮಾಡಿಕೊಂಡು ಕೈ ಮುಗಿತಾ ಹೋದ್ರೆ ಖಂಡಿತ 3 ತಿಂಗಳ ಒಳಗಡೆನೆ ನಿಮ್ಗೆ ಒಂದು ಶುಭ ಸುದ್ದಿ ಬರುತ್ತೆ. ಆಮೇಲೆ ನಿಮ್ ಸಂಕಲ್ಪ ಈಡೇರದ ಮೇಲೆ ಆ ಕಾಯಿ ಮತ್ತೆ ಬಿಚ್ಚಿಬಿಟ್ಟು ಅದನ್ನ ಒಡೆದ್ಬಿಟ್ಟು ಪ್ರಸಾದ ಅಂತ ಎಲ್ಲರೂ ನೀವು ಮನೆಯಲ್ಲಿ ತಗೋಬೇಕು. ಈ ತರ ನೀವು ತುಪ್ಪದ ದೀಪವನ್ನ ಬೆಳಗಿಸಿ ನೀವು ರಾಯರ ಸೇವೆ ಮಾಡಿಕೊಂಡು ನೀವು ಪೂಜೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದ ನಿಜ ಆತಂದ್ರ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದ. ಇದರಲ್ಲಿ ಸಂದೇಹನೇ ಇಲ್ಲ. ನಮಸ್ಕಾರ ವೀಕ್ಷಕ ಬಂಧುಗಳೇ.